ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಖಂಡಿತ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಸಹ ಬೆಳೆಸಿರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ನಿಮಿಷ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನನ್ನ ಪ್ರತಿಭೆ ಸಾಯಬಾರ್ದು ಅನ್ನೋದು ನನ್ನ ಆಸೆ. ದೇವರು ನನಗೊಂದು ಪ್ರತಿಭೆ ಕೊಟ್ಟಿದ್ದಾನೆ, ಅದನ್ನು ಅದು ಅದು ರಾಜ್ಯಕ್ಕೆ ಅರ್ಪಣೆ ಮಾಡಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಕರ್ನಾಟಕದಲ್ಲಿ ಬೇರೆ ಯಾವುದೇ ಸ್ಟೇಜ್ ಇಲ್ಲ. ಇಂಥ ಟೈಮಲ್ಲಿ ಯೂಟ್ಯೂಬ್ ಒಂದು ಸ್ಟೇಜ್ ಕೊಟ್ಟಿದೆ. ಈ ಸ್ಟೇಜ್ನ ಯೂಸ್ ಮಾಡ್ಕೊಂಡು ನಾನು ಒಂದು ಕೆಲಸ ಮಾಡ್ತಾ ಇದ್ದೇನೆ. ನಿಮ್ಮ ಸಪೋರ್ಟ್ ಬೇಕು ಅಂತ ನಾನು ಮತ್ತೊಮ್ಮೆ ಕನ್ನಡಿಗರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕನ್ನಡಿಗರು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ನಿಮಗೆಲ್ಲ ಗೊತ್ತಿದೆ, ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲನ್ನು ಕತ್ತರಿಸುವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ. ಕರ್ನಾಟಕದಲ್ಲಿ ಅತ್ಯಾಚಾರಗಳು, ಅನಾಚಾರಗಳು, ಕೊಲೆಗಳು, ಕಿಡ್ನಾಪ್ಗಳು, ವಾಮಾಚಾರಗಳು ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಯಾರು ತಡೆಗಟ್ಟಬೇಕು? ಸರ್ಕಾರ ಇಟ್ಕೊಂಡಿರೋರು, ಸರ್ಕಾರ ರಾಜ್ಯನ ಆಳೋರು ತಡೆಗಟ್ಟಬೇಕು. ಇವತ್ತು ಒಂದು ಹಸುವಿನ ಕೆಚ್ಚಲನ್ನು ಕತ್ತರಿಸುವ ಮಟ್ಟಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಹೋಗಿದೆ. ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ನಾವು ಬರ್ತೀವಿ, ಮಾಧ್ಯಮಗಳು ಮಾತಾಡ್ತಾರೆ, ರಾಜಕಾರಣಿಗಳು ಮಾತಾಡ್ತಾರೆ, ಶಿಕ್ಷೆ ಕೊಡಿಸ್ತೀವಿ ಅಂತಾರೆ, ಹೋಗ್ಬಿಡ್ತಾರೆ. ಆದರೆ ಇದು ಪಾಪದ ಕೆಲಸ, ವಿಕೃತಿ ಮನಸ್ಸು ಇರೋರು ಮಾಡೋ ಕೆಲಸ. ಇದನ್ನು ಇವತ್ತು ಹಸುವಿನ ಕೆಚ್ಚಲು ಅಂದರೆ ಏನು? ನಾವು ಭಾರತೀಯರು, ಹಿಂದೂಗಳು ಹಸುವನ್ನು ಪೂಜೆ ಮಾಡ್ತೇವೆ. ತಾಯಿಗೆ ಎಷ್ಟು ಸಮಾನತೆ ಕೊಡ್ತೀವೋ ಹಸುಗೆ ಅದಕ್ಕಿಂತ ಡಬಲ್ ಸಮಾನತೆಯನ್ನು ನಾವು ಕೊಡ್ತೇವೆ. ನಾವು ನಮ್ಮ ಮನೆ ಒಳಗಡೆ ಹಸು ಕರೆದು ಪೂಜೆ ಮಾಡ್ತೇವೆ. ಹಸುವು ದೇವರು ಅಂತ ನಾವು ಪೂಜೆ ಮಾಡ್ತೇವೆ ಹಿಂದೂಗಳು. ಇವತ್ತು ಹಿಂದೂ ರಾಷ್ಟ್ರದಲ್ಲಿ ಗೋಮಾತೆಯನ್ನು ಪೂಜೆ ಮಾಡುವಂಥ ನಾವು ಹಿಂದೂಗಳು ಇವತ್ತು ಚಾಮರಾಜಪೇಟೆಯಲ್ಲಿ ಏನು ಇವತ್ತು ಹಸುವಿನ ಜಮೀರ್ ಅಹಮದ್ ಅವರ ಕ್ಷೇತ್ರದಲ್ಲಿ ಹಸುವಿನ ಕೆಚ್ಚಲನ್ನು ಕತ್ತರಿಸಿರುವುದು ನಾಚಿಗೇಡಿನ ಸಂಗತಿ. ನಾವೆಲ್ಲ ಹಿಂದೂಗಳು ತಲೆ ತಗ್ಸ್ಬೇಕು. ಗೋಮಾತೆಯನ್ನು ಪೂಜೆ ಮಾಡುವಂಥ ನಾವು ತಲೆ ತಗ್ಸ್ಬೇಕು. ಶಿಕ್ಷೆ ಕೊಡ್ತಾರಂತೆ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಕೊಡ್ತಾರಂತೆ. ಏನು ಶಿಕ್ಷೆ ಕೊಡ್ತೀರಾ? ಕರೆಸ್ತೀರಾ, FIR ಹಾಕ್ಸ್ತೀರಾ, ಜೈಲಿಗೆ ಕಳಿಸ್ತೀರಾ, ಆಮೇಲೆ ರಿಲೀಸ್ ಮಾಡಿಬಿಡ್ತೀರಾ. ಇದು ಶಿಕ್ಷೆ ಅಲ್ಲ. ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಗಟ್ಟಿಗೊಳ್ಳಬೇಕು. ಕಠಿಣ ನಿರ್ಧಾರಗಳು ಆಗಬೇಕು. ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅವನು FIR ಹಾಕ್ಸೋದು, ಕರೆಸೋದು, ಸ್ಟೇಷನ್ಗೆ ಕುಂದಿಸೋದು, ಜೈಲಿಗೆ ಕುಂದಿಸೋದು, ಆಮೇಲೆ ಜಾಮೀನು ಕೊಟ್ಟು ಬಿಡಿಸ್ಬಿಡೋದು, ಇದು ತಪ್ಪು. ಇದು ಆಗಬಾರ್ದು. ಅವಾಗ ಅವನೇನು ಮಾಡ್ತಾನೆ? ಬೇರೆ ತಪ್ಪು ಮಾಡ್ತಾನೆ. ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಕರ್ನಾಟಕದಲ್ಲಿ ಆಗಬೇಕು. ಒಬ್ಬ ಹೀರೋ ಕಿಡ್ನಾಪ್ ಮಾಡಿಸ್ತಾನೆ, ಬರ್ಬರ ಹತ್ಯೆ ಮಾಡಿಸ್ತಾನೆ, ಆ ಹೆಣ ಸಾಗಣೆ ಮಾಡೋಕ್ಕೂ ದುಡ್ಡು ಕೊಡ್ತಾನೆ. ಇಂಥ ಹೀರೋಗಳಿಗೆ ಜಾಮೀನು ಕೊಡುತ್ತೆ. ಅವನೇನು ಮಾಡ್ತಾನೆ? ಇನ್ನೊಂದು ತಪ್ಪು ಮಾಡ್ತಾನೆ. ಇಂಥ ಪರಿಸ್ಥಿತಿ, ಇಂಥ ಪದ್ಧತಿ ಕರ್ನಾಟಕದಲ್ಲಿ ನಿಂತು ಹೋಗಬೇಕು. ಅದೇ ಅವನು ನೋಡಿ ಎಲ್ಲರೂ ಅದೇ ಕಲ್ತ್ಕೊಂತಾರೆ. ಕಾನೂನು ಬಗ್ಗೆ ಭಯ ಹೋಗುತ್ತೆ. ಹಾಗಾಗಿ ಇವತ್ತು ಒಂದು ತಾಯಿ ಕೆಚ್ಚಲು ಹೆಂಗೋ, ಹಸು ಕೆಚ್ಚಲು ಅಂದರೆ ಒಂದು ದೈವ ಅಲ್ವಾ? ಹಂಗಾದ್ರೆ ಏನು ಶಿಕ್ಷೆ ಕೊಡಬೇಕು ಅವನಿಗೆ? ಯಾವನು ಹಿಂದೂ ಧರ್ಮದ ಗೋಮಾತೆಯನ್ನು ಪೂಜೆ ಮಾಡ್ತಕ್ಕಂಥ ನಮ್ಮನ್ನ ಕೆಚ್ಚಲನ್ನು ಕತ್ತರಿಸಿರ್ತಕ್ಕಂಥವನಿಗೆ ಎನ್ಕೌಂಟರ್ ಆಗಬೇಕು ಅಂತ ನನ್ನ ಚಾನಲ್ ಒತ್ತಾಯ ಮಾಡ್ತಾ ಇದೆ. ಅವಾಗ ಭಯ ಭಕ್ತಿ ಬರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಗಟ್ಟಿಗೊಳ್ಳಬೇಕು, ಕಠಿಣ ನಿರ್ಧಾರಗಳಾಗಬೇಕು. ಅವನು ಯಾವನನ್ನಾಗಿರಲಿ, ಹೀರೋನಾಗಿರಲಿ, ದೊಡ್ಡ ರಾಜಕಾರಣಿಯನ್ನಾಗಿರಲಿ, ಯಾವನನ್ನಾಗಿರಲಿ, ಕರ್ನಾಟಕದಲ್ಲಿ ಕಠಿಣ ನಿರ್ಧಾರಗಳು ಬರಬೇಕು, ಕಠಿಣ ಶಿಕ್ಷೆ ಆಗಬೇಕು. ನಾಚಿ ಆಗ್ಬೇಕು ರೀ. ನಾವೆಲ್ಲ ಹಿಂದೂಗಳು ತಲೆ ತಗ್ಸ್ಬೇಕು. ಇವತ್ತು ನಾವು ಬಂದ್ವಿ, ಮಾಧ್ಯಮದವರು ಮಾತಾಡಿದ್ರು, ರಾಜಕಾರಣಿಗಳು ಮಾತಾಡಿದ್ರು, ಓದ್ವಿ, ಮುಗೀತು. ಹುಬ್ಬಳ್ಳಿಯಲ್ಲಿ ಕೊಲೆ ಆಯಿತು, ಸೌಮ್ಯಳ ಕೊಲೆ ಆಯಿತು ಹುಬ್ಬಳ್ಳಿನಲ್ಲಿ. ಅವನಿಗೇನು ಶಿಕ್ಷೆ ಅವನಿಗೇನು ಕ್ರಮ ತೆಗೆದುಕೊಂಡ್ರಿ? ಬಿಟ್ರಿ. ಭಾಳಷ್ಟು ಜನ ಕಿಡ್ನಾಪರ್ಸು, ಕೊಲೆಗಾರನ, ಅತ್ಯಾಚಾರಿಗಳನ್ನ ಕರ್ನಾಟಕದಲ್ಲಿ ಸಂರಕ್ಷಣೆ ನಡೀತಾ ಇದೆ. ಸ್ಪಾಟಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕಬೇಕು. ಅವಾಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಗಟ್ಟಿಗೊಳ್ಳೋಕ್ಕೆ ಸಾಧ್ಯ. ಇದನ್ನು ಮಾಡಬೇಕು. ಅವು ನಮ್ಮನ್ನು ಬಿಡ್ರಿ, ಇವು ನಮ್ಮನ್ನು ಬಿಡ್ರಿ ಅಂತ ರಾಜಕಾರಣಿಗಳು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಕಳ್ಳರನ್ನ, ಕಾಕರನ್ನ. ಈ ಮಾಧ್ಯಮಗಳು ಎಷ್ಟು ಸಾಧ್ಯನೋ ಅಷ್ಟು ತುಂಬ ಎಫೆಕ್ಟಿವ್ ಆಗಿ ಕರ್ನಾಟಕದಲ್ಲಿ ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ದಾವೆ.
ಒಬ್ಬ ಕಿಡ್ನಾಪರ್ಸ್ನ ಒಬ್ಬನ ಕಿಡ್ನಾಪ್ ಮಾಡಿಸ್ಬಿಟ್ಟು ಕೊಲೆ ಮಾಡಿಸ್ಬಿಟ್ಟು ಆ ಹೆಣನ ಸಾಗಾಟ ಮಾಡೋಕ್ಕೆ ಹಣ ಕೊಟ್ಟಿರ್ತಕ್ಕಂಥವ್ನು ಜಾಮೀನು ಕೊಟ್ಟಿದ್ದೀರಿ. ಅವನು ಯಾಕೆ ಜಾಮೀನು ಕೊಟ್ರಿ? ತಪ್ಪಲ್ವಾ ಇದು? ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದೇ ಥರ ಇವತ್ತು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ಬರ್ಬರ ಹತ್ಯೆಗಳಾಗಿದ್ದಾವೆ. ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಸರ್ಕಾರ ಆಳರು ಅವ್ರ ಅವ್ರ CM ಸೀಟ್ನಷ್ಟೇ ಉಳಿಸ್ಕೊಳಕ್ಕೆ ನೋಡ್ತಾರೆ ಹೊರತೋಗಿ ರಾಜ್ಯದಲ್ಲಿ ಗಟ್ಟಿ ಕಾನೂನು ಸುವ್ಯವಸ್ಥೆ ತರುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಇವತ್ತು ಹಿಂದೂ ಧರ್ಮಕ್ಕೆ ಹಿಂದೂಗಳಿಗೆ ಮಾಡಿರ್ತಕ್ಕಂಥ ಅಪಮಾನ ಇದು. ಹಸುವಿನ ಕೆಚ್ಚಲು ಹಾಲು ಕೊಡೋ ಕೆಚ್ಚಲನ್ನು ಕತ್ತರಿಸಿದವ್ರಿಗೆ ಎಂಥ ಶಿಕ್ಷೆ ಆಗ್ಬೇಕು ಹೇಳಿ? ಅವನಿಗೆ ಎನ್ಕೌಂಟರ್ ಆಗುವಂಥ ಶಿಕ್ಷೆಯನ್ನು ಕೊಡಬೇಕು. ತಪ್ಪು ತಾನೆ? ನಾವೆಲ್ಲರಿದ್ದು ಉಪಯೋಗ ಇಲ್ಲ, ನಾವೆಲ್ಲ ಪ್ರಯೋಜನನೇ ಇಲ್ಲ. ನಾವು ಇವತ್ತು ಸರ್ಕಾರ ಇಟ್ಕೊಂಡಿರೋರು, ರಾಜ್ಯ ಆಳೋರು ನೆಟ್ಟಗಿದ್ರೆ ತಾನೇ ಇವೆಲ್ಲ ನಡೆಯಲ್ಲ. ಅವ್ರು ನೆಟ್ಟಗಿಲ್ಲ. ಯಾವುದೇ ಪಕ್ಷ ಆಗಿರಲಿ, ಯಾವ ಮನೆ ಆಗಿರಲಿ, ಸಂರಕ್ಷಣೆ ಮಾಡೋ ಕೆಲಸ ನಡೀಬಾರ್ದು ಅಂತ ಹೇಳ್ತಾ ಇವತ್ತು ನೋಡಿ ಮುಗಿಸ್ತಾ ಇದ್ದೀನಿ. ಆ ಹಸು ಮೂಕ ಪ್ರಾಣಿ ಏನ್ರಿ ಮಾಡಿದೆ ನಿಮಗೆ? ಮೂಕ ಪ್ರಾಣಿ ಏನು ಮಾಡಿದೆ? ಹುಲ್ ತಿಂದು ಹಾಲು ಕೊಡೋ ಹಸುಗ ಕೆಚ್ಚಲನ್ನ ಕತ್ತರಿಸ್ತಾ ಇದ್ದೀರಂದ್ರೆ ಮನುಷ್ಯರ ಇವರೆಲ್ಲ? ಹಾಲಿನ ಮಹತ್ವ ಗೊತ್ತಿದ್ಯಾ? ತಾಯಿ ಹಾಲು ಹೆಂಗೋ ಹಸು ಹಾಲು ಹಂಗೇನೆ. ಇವೆಲ್ಲ ಸರ್ಕಾರ ಆಳರು ತೆಗೆದುಕೊ ಬರಬೇಕು. ಅವನನ್ನು ಹುಡುಕಿ ಗುಂಡಿಟ್ಟು ಹೊಡಿಬೇಕು. ಅವನು ಹಸುವಿನ ಕೆಚ್ಚಲನ್ನು ಕತ್ತರಿಸಿದಾನ, ಅವನಿಗೆ ಕೇಸ್ ಹಾಕ್ತಾರೆ, ಕರ್ಕೊಂಡು ಹೋಗ್ತಾರೆ, ಒಂದು 6 ತಿಂಗಳು ಕುಂದಿಸ್ತಾರೆ, ಬಿಟ್ಬಿಡ್ತಾರೆ ಅಂತ ಹೇಳ್ತಾ ಇವತ್ತು ಆ ಹಸು ಪಾಪ ಎಷ್ಟು ನೊಂದಿರಬೇಕು. ಮೂಕ ಪ್ರಾಣಿ. ಆ ನೋವನ್ನು ಹೇಳ್ಕೊಳ್ಳೋಕ್ಕೆ ಆ ಹಸುಗೆ ಬಾಯಿ ಇಲ್ಲ. ಬಾಯಿ ಇದೆ, ಮಾತಾಡಕ್ಕೆ ಬರ್ತಿಲ್ಲ ಆ ಹಸುಗೆ. ಆ ಹಸು ಯಾರ ಹತ್ರ ಹೋಗಿ ಕಷ್ಟ ಹೇಳ್ಕೊಳ್ತದೆ. ನಾವು ದಿನನಿತ್ಯ ಬೆಳಗ್ಗೆ ಎದ್ದು ಹಾಲು ಕುಡಿತೀವಿ. ಆ ಹಸುವಿನ ಮಲೆ ಹಾಲೇ ನಾವು ಕುಡಿಯೋದು. ನನ್ನ ಚಾನಲ್ ಇದೆ, ನಾನು ಮಾತಾಡ್ಬಿಟ್ಟೆ, ಹೊರಟುಬಿಟ್ಟೆ, ಅಷ್ಟೇ, ಮುಗೀತು. ಹುಬ್ಬಳ್ಳಿಯಲ್ಲಿ ಸೋಮೇಣ ಕತೆ ಕೊಲೆ ಆಯಿತು. ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆ ಆಯಿತು. ಭಾಳ ಮಂಗಳೂರಲ್ಲಿ ಕೊಲೆಗಳಾದವು. ಯಾವುದೇ ಒಂದು ಶಿಕ್ಷೆ ಆಗಿಲ್ಲ. ಈ ರಾಜಕಾರಣಿಗಳು ಬರ್ತಾರೆ, ಅವನು ಯಾರ ಗೊತ್ತಿಲ್ಲ, ಹುಡುಕ್ತೀವಿ, ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ತಾರೆ, ಹೊರಟು ಬಿಡ್ತಾರೆ, ಅಷ್ಟೇ ಇವರು. ಈ BJP ಸರ್ಕಾರದ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ವಿ, ಏನೋ ಒಂದು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಗಟ್ಟಿ ಮಾಡ್ತಾರಂತ. ಇವರು ಹೋಗ್ಬಿಟ್ಟು ಬಕೆಟ್ಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಗೆ ಹಿಂದೂ ಧರ್ಮ ಉಳಿಸುವಲ್ಲಿ BJP ವಿಫಲ ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ನಾವು ಓಟ್ ಹಾಕ್ಬಿಟ್ಟು ಅವ್ರ ಕೈಗೆ ಅಧಿಕಾರ ಕೊಟ್ಬಿಟ್ಟು ನಾವೇ ಅಸಹಾಯಕರಾಗಿ ಮಾತಾಡುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡೋಣ, ಸರ್ಕಾರದವ್ರು ಹೇಳಿದ್ದಾರೆ ಆ ಹಸು ಮಲೆಯನ್ನು ಕಟ್ ಮಾಡಿದವ್ರಿಗೆ, ಹಸುವನ್ನ ಕೆಚ್ಚಲನ್ನು ಕಟ್ ಮಾಡಿದವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತ. ಅದೇನು ಶಿಕ್ಷೆ ಕೊಡ್ತಾರೆ ಕೊಡಲಿ ಅಂತ ಹೇಳ್ತಾ ಇವತ್ತು ಆದರೆ ಆ ಶಿಕ್ಷೆ ಈ ಸರ್ಕಾರ, ಈ ರಾಜಕಾರಣಿಗಳು ಅವನಿಗೆ ಶಿಕ್ಷೆ ಕೊಡಲಿಲ್ಲ ಅಂದ್ರೂ ಒಂದು ದೈವ ಶಕ್ತಿ ಅವನಿಗೆ ಶಿಕ್ಷೆ ಕೊಟ್ಟೇ ಕೊಡುತ್ತೆ. ಒಂದು ಪ್ರಕೃತಿ ಮಾತೆ ಹಸುವಿನ ಕೆಚ್ಚಲನ್ನು ಕತ್ತರಿಸಿರೋವನಿಗೆ ಈ ಪ್ರಕೃತಿ ಮಾತೆ, ಆ ದೇವರು ಶಿಕ್ಷೆ ಕೊಟ್ಟೇ ಕೊಡುತ್ತೆ. ಅವನಂತೂ ಯಾವುದೇ ಕಾರಣಕ್ಕೂ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ಕಾಣಿದ್ರೆ ಟಿ.ಸಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ನಾನು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ. ನೀವು ನಮ್ಮನ್ನು ಫುಲ್ ಟೈಮ್ ಜಾಬ್ ಕರ್ಕೊಬಂದರೆ ನನ್ನ ಚಾನಲ್ ಎಷ್ಟು ಸಾಧ್ಯನೋ ಅಷ್ಟು ಸ್ಪಾಟಿಗೆ ಹೋಗ್ಬಿಟ್ಟು ಕೆಲಸ ಮಾಡುವಂಥ ಕೆಲಸ ಮಾಡುತ್ತೆ. ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತೇವೆ. ಇವತ್ತು ವಿಡಿಯೋ ಮುಗಿಸ್ತೀನಿ. ಕನ್ನಡಿಗರಿಗೆ ನಮಸ್ಕಾರ.